ಕಾಂಗ್ರೆಸ್ ಪಾರ್ಟಿ ಮತ್ತು ಎಲ್ಲ ಅವರ ಬೆಂಬಲಿಗರ ದೇಶದ್ರೋಹಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಮತ್ತು ಅವರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಾವೆಲ್ಲ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲೆ ಅಧ್ಯಕ್ಷರಾದಂತಹ ಪುತ್ಯಾರ್ ನವೀನ್ ಶೆಟ್ಟಿ ಅವರು ವಹಿಸಿಕೊಳ್ಳಿಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ದಿನಕರ್ ಶೆಟ್ಟಿ ಹೆರ್ಗ, ಅದೇ ರೀತಿ ರೇಷ್ಮಾ ಉದಯ್ ಶೆಟ್ಟಿ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ತಿಂಗಳೆ ವಿಕ್ರಮಾರ್ಜುನ ಹೆಗಡೆ, ದಿನಕರ್ ಬಾಬು, बोलो भारत माता की जय, बोलो भारत माता की जय. ಭಾರತೀಯ ಸಹಕಾರ ಕೊಡಬೇಕೆಂಬ ಗೊತ್ತಿಲ್ಲದೆ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಷ ಬೀಜ ಮುತ್ತುವ ಮೂಲಕ ಕಾಕ್ರೋಚ್ಗಳೊಟ್ಟಿಗೆ ಸೇರಿಕೊಂಡು ನಮ್ಮ ದೇಶದ ಪ್ರಧಾನಿಯನ್ನು ಟೀಕೆ ಮಾಡುವಂತ ಕೆಲಸಕ್ಕೆ ಇವತ್ತು ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಒಂದು ಮಾತನ್ನು ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಇವತ್ತು ಆಡಳಿತದಲ್ಲಿ ಉಂಟು. ಟಿವಿಕೆ ಪಕ್ಷ ಇವತ್ತು LTT ಪ್ರಭಾಕರನ್ನ ಒಂದು ಸಹಕಾರದೊಂದಿಗೆ ಅವರ 3 ಶಾಸಕರೊಂದಿಗೆ ಇವತ್ತು ಸರ್ಕಾರ ರಚನೆ ಮಾಡಿದ್ರೆ, ಇವತ್ತು ರಾಜೀವ್ ಗಾಂಧಿ ಯಾರು? ರಾಹುಲ್ ಗಾಂಧಿ ಅಪ್ಪ. ರಾಹುಲ್ ಗಾಂಧಿ ಅವನ ಅಪ್ಪನನ್ನು ಕೊಂದ ಈ LTT ಪಕ್ಷದವರ ಜೊತೆಗೆ ಕೈ ಜೋಡಿಸಿದ್ರೆ ಅವನ ಮನಸ್ಥಿತಿ ಅರ್ಥ ಮಾಡಬೇಕು. ಇವತ್ತು ಇಂಥ ವ್ಯಕ್ತಿಗಳಿಂದ ನಮ್ಮ ದೇಶಕ್ಕೆ ಯಾವ ರೀತಿ ನ್ಯಾಯ ಕೊಡಲಿಕ್ಕಾಗುವುದು ಎಂಬುದನ್ನು ಅರ್ಥ ಮಾಡಬೇಕು. ಅದರಿಂದಾಗಿ ನಾವೆಲ್ಲ ಕಾರ್ಯಕರ್ತ ಬಂಧುಗಳೇ ತಕ್ಷಣ ನಮ್ಮ ನಿರ್ಧಾರಗಳನ್ನು ನಾವು ಬದಲಾಯಿಸಿ ಈ ಕಾಕ್ರೋಚ್ ಇರ್ಬೋದು, ಅದಕ್ಕೆ ಬೆಂಬಲ ನೀಡುವಂಥ SDP ಇರ್ಬೋದು, ಇತರ ರಾಷ್ಟ್ರ ವಿರೋಧಿ ಯಾರು ಸಂಘಟನೆಗಳಿದೆ ಅದರ ಜೊತೆಗೆ ಕಾಂಗ್ರೆಸ್ ಅನ್ನು ಕಿತ್ತೊಯ್ಯುವಂಥ ಒಂದು ಕೆಲಸವನ್ನು ನಾವು ಮಾಡಿದರೆ ಮಾತ್ರ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಉಂಟು. ಇವತ್ತು ಯಾವ ರೀತಿ ಸೋನಂ ವಂಶು ಇರ್ಬೋದು, ಬೇರೆ ಬೇರೆ ಜನರು ಇವತ್ತು ಕಾಂಗ್ರೆಸ್ಸಿನ ನೇತೃತ್ವ ಹಿಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದರೆ ಬಹುಶಃ ಯಾವುದೇ ವಿದ್ಯಾರ್ಥಿಗಳ ಮೇಲೆ ಒಂದು ಕಾಳಜಿಯಿಂದ ಅಭಿಮಾನದಿಂದ ಅಲ್ಲ. ಇವತ್ತು 3 ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವರು ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ನಮ್ಮ ದೇಶದಲ್ಲಿ ಆಡಳಿತ ಮಾಡಿದ ನಂತರ ಇವತ್ತು FCR ಬಿಲ್ ಅನ್ನು ತರುವಂತಕ್ಕೆ ಮುಂದೆ ಆಗಿದ್ದಾರೆ. ಇವತ್ತು ಈ ಇಬ್ಬರು ವ್ಯಕ್ತಿಗಳು, ಅಭಿಷೇಕ್ ಇರ್ಬೋದು, ಸೋನಂ ಕಾಕ್ರೋಚ್ ನಮ್ಮ ವಾಂಗ್ಶುಕ್ ಇರ್ಬೋದು, ಇವತ್ತು ಅವರು ಫಾರಿನ್ ಫಂಡಿಂಗ್ನ ಮೂಲಕ ಇವತ್ತು ದೇಶ ವಿರೋಧಿ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಅಜಾಗ್ರತೆ ಇರ್ಬೋದು, ದೊಂಬಿ ಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ FCR ಬಿಲ್ನ ಮೂಲಕ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಹೋಗಿ ಇವತ್ತು ಅವರಿಗೆ ಹಣಗಳ ವ್ಯವಸ್ಥೆಗಳಾಗ್ತಿಲ್ಲ. ಹಣದ ಕೊರತೆಯಿಂದ ಇವತ್ತು ಅದನ್ನು ಬಿಲ್ಲನ್ನು ಪಾಸ್ ಮಾಡಬಾರ್ದು, ಆ ಮೂಲಕ ನರೇಂದ್ರ ಮೋದಿಗೆ ಒಂದು ಕಟ್ಟಿ ಹಾಕಬೇಕೆಂಬ ಉದ್ದೇಶ ಇಟ್ಕೊಂಡು ಇವತ್ತು ನೀಟ್ ವಿಚಾರದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ, ಹೇಳಿದ್ದಾರೆ. ಆದರೆ 95% ಮಿಕ್ಕಿದ ಯಾರು ಪ್ರತಿಭಟನೆ ಇದ್ದಾರಲ್ಲ, ಬಹುಶಃ ಅವರು ಯಾರು ವಿದ್ಯಾರ್ಥಿಗಳಲ್ಲ. ಅವರ ಇಡೀ ದಾಖಲೆಗಳನ್ನು ಜಾತಕಗಳನ್ನು ತೆಗೆದ್ರೆ ನಮಗೆ ಮುಂದಿನ ಗೊತ್ತಾಗಿದೆ. ಅದರ ಜೊತೆಗೆ ಈ ಇಬ್ಬರು ವ್ಯಕ್ತಿಗಳು ಕೂಡ ಈ ಟೆರರ್ ಸಂಘಟನೆಯ ಸಹಕಾರದೊಂದಿಗೆ ಈ ರೀತಿ ಅಜಾಗ್ರತೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ ಇವತ್ತಿನ ದಿನ ಈ ದಿನವನ್ನು ನೀವು ಮಾರ್ಕ್ ಮಾಡಿ ಖಂಡಿತವಾಗಿ ಇನ್ನೊಂದು 100 ದಿನ ಒಳಗೆ ಆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವ್ರ ಇಡೀ ಜಾತಕವನ್ನು ಬಯಲು ಮಾಡುವ ಮೂಲಕ ಯಾರು ದೇಶ ಪ್ರೇಮಿಗಳು, ಯಾರು ದೇಶ ದ್ರೋಹಿಗಳು, ಯಾರು ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಯಾರು ವಿದ್ಯಾರ್ಥಿಗಳ ವಿರೋಧವಾಗಿದೆ ಎಂಬುದನ್ನು ಸಾಬೀತುಪಡಿಸುವಂತ ಕೆಲಸ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಬಹುಶಃ ರಾಹುಲ್ ಗಾಂಧಿ ಅವರು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡಿದ್ದಾರೆ ಎಂಬುದನ್ನು ಕಳೆದ ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಅವರೊಮ್ಮೆ ಅರ್ಥ ಮಾಡಬೇಕು. ಯಾಕಂತೇಳಿದ್ರೆ ರಾಹುಲ್ ಗಾಂಧಿಗೆ ನೆನಪು ಬಹಳ ಕಮ್ಮಿ ಇದೆ. ಇನ್ನಾದ 24 ಗಂಟೆ ನಶಾ ಮುಕ್ತರಾಗಿರೋ ನಶಾದ ಒಂದು ಅದರಲ್ಲಿ ಅಮಲ್ ಪದಾರ್ಥ ಸೇರಿದ್ರಿಂದ ಅವರಿಗೆ ಯಾವುದೇ ಆಗುವಗಳನ್ನು ಚಿಂತನೆ ಮಾಡುವಂಥ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 97ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಉಡುಪಿಯಲ್ಲಿ ಕೆಲವೊಂದು ಕಾಕ್ರೋಚ್ಗಳು ಇವತ್ತು ಪ್ರತಿಭಟನೆ ಮಾಡಿದ್ರು. ಆ ಕಾಕ್ರೋಚ್ಗಳ ಬಗ್ಗೆ ನಾನು ಮಾತಾಡಿ, ಯಾಕೆಂದ್ರೆ 100 ರೂಪಾಯಿ ಬೇಗ ಒಂದು ಸ್ಪ್ರೋ ಇದ್ರೆ ಸಾಕು ಅವರನ್ನು ಓಡಿಸ್ಲಿಕ್ಕೆ ಆಗ್ತದೆ. ಅದರಿಂದಾಗಿ ಮಣಿಪಾಲದಂತ ಒಂದು ಶಿಕ್ಷಣ ಸಂಸ್ಥೆ ಇಡೀ ವಿಶ್ವದಲ್ಲಿ ಬಹಳ ಒಂದು ಹೆಸರುವಾಸಿಯಾಗಿದೆ. ನಮ್ಗೆಲ್ಲಿಗೆ ಬಹಳ ಗೌರವ ಉಂಟು. ಮಣಿಪಾಲ್ ನಮ್ಮ ಜಿಲ್ಲೆಯಲ್ಲಿ ಬರ್ತದೆ, ಶಿಕ್ಷಣದ ಕಾಶಿ ಅಂತ. ಬಹಳಷ್ಟು ವಿದ್ಯಾರ್ಥಿಗಳು, ಸುಮಾರು 25,000 ಮಿಕ್ಕಿದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಶಿಕ್ಷಣವನ್ನು ಪಡಿತಾರೆ. ಬಹಳ ಗೌರವದಿಂದ ವಿದ್ಯಾರ್ಥಿಗಳಿಗೆ ಸ್ವಾಗತಿಸ್ತೇವೆ, ಅವರಿಗೆ ಸಹಕಾರವನ್ನು ಮಾಡ್ತಾರೆ. ಆದರೆ ಮೊನ್ನೆ ದಿನ ಆ ವಿದ್ಯಾರ್ಥಿಗಳನ್ನು ಬಳಸಿ ಕೆಲವೊಂದು ಫ್ಯಾಕಲ್ಟಿಗಳು, ಯಾರು ಕೇರಳ ಮೂಲದವರು, ತಮಿಳುನಾಡು ಮೂಲದ ಫ್ಯಾಕಲ್ಟಿಗಳು ಅವರು ವಿದ್ಯಾರ್ಥಿಗಳನ್ನು ಅವರ ತಲೆಗೆ ವಿಷಬೀಜವನ್ನು ಬಿತ್ತುವ ಮೂಲಕ, ಕೇವಲ ವಿಷಬೀಜ ಬಿತ್ತುವಲ್ಲ,
ಇವತ್ತು ಡ್ರಗ್ಸ್ ಅನ್ನು ಸಪ್ಲೈ ಮಾಡುವಂತದ್ದು ಯಾರು ಮಣಿಪಾಲ್ದಿದ್ರೆ ಆ 7 ಜನ ಫ್ಯಾಕಲ್ಟಿಗಳಂತ ಹೇಳಲಿಕ್ಕೆ ಬಯಸಿದ್ರೆ ಅವರ ಪಟ್ಟಿಯನ್ನು ಕೂಡ ತಕ್ಷಣ ಬಿಡುಗಡೆ ಮಾಡ್ತೇವೆ. ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ಆ ಪೊಲೀಸ್ನವರ ಕೆಲಸವನ್ನು ಮುಂದೆ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶ ಸುರಕ್ಷತೆ ಇರಬೇಕಾದ್ರೆ ನಾವು ಮುಂದಾಗಬೇಕಾಗಿದೆ. ಅದರಿಂದಾಗಿ ತಾವು ನೋಡಿರ್ಬೋದು ಆ ಪ್ರತಿಭಟನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಯಾವ ರೀತಿ ಪೊಲೀಸರ ಮೇಲೆ ಒಂದು ಅವರ ಕರ್ತವ್ಯ ಗಡ್ಡಿ ಮಾಡಿ ಯಾವ ರೀತಿ ನಮ್ಮ ರಾಷ್ಟ್ರ ಧ್ವಜ ನಡ್ಕೊಂಡು ಯಾವ ರೀತಿ ಪೊಲೀಸರಿಗೆ ಲಾಠಿ ತನ್ನಿ ಹೊಡೀರಿ ಅಂತ ಹೇಳ್ತಾರೆ. ಬಹುಶಃ ಆ ವಿಚಾರಕ್ಕೆ ಒಬ್ಬ ಲೆಕ್ಚರರ್ ನೀವು ಈ ರೀತಿ ಮಾಡಿದರೆ ತಮಗೆ 10 ಲಕ್ಷ ರೈತರನ್ನು ಘೋಷಣೆ ಮಾಡಿದ್ದಾರೆ. ಬಹುಶಃ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕಿತ್ತು. ಒಂದು ವೇಳೆ ಆಗದಿದ್ದರೆ ನಾವು ಅದರ ಇಡೀ ವಿವರವನ್ನು ಅವರ ಇಡೀ ಮಾಹಿತಿಯನ್ನು ಕೊಡಲಿಕ್ಕೆ ಬದ್ಧರಿದ್ದೇವೆ. ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ರೀತಿಯಲ್ಲಿ, ಯಾಕೆಂದೇಳಿದರೆ ಪೊಲೀಸರಿರುವ ದೊಣ್ಣೆಯು ಕೂಡ ನಮ್ಮ ಕೈಯಲ್ಲಿ ಕೂಡ ಹಿಡಿಲಿಕ್ಕೆ ಅದು ಸಾಧ್ಯ ಉಂಟು. ಅದರಿಂದಾಗಿ ಅದರ ಪರಿಣಾಮವನ್ನು ಕೂಡ ಆ ಸಂಸ್ಥೆಯ ಕೆಲವೊಂದು ಮುಖ್ಯಸ್ಥರು ಯಾರೆಲ್ಲ ಪ್ರತಿಭಟನೆಗೆ ಸಹಕಾರ ಮಾಡಿದರೆ ಅವರು ಕೂಡ ಅದನ್ನು ಎದುರಿಸಬೇಕಾಗ್ತದೆ. ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆ ಕೇವಲ ಪ್ರತಿಭಟನೆ ಅಲ್ಲ, ಇದೊಂದು ಕೊನೆಯ ಎಚ್ಚರಿಕೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ನಾವು ತುಂಬಾ ಸಹಿಸುವುದಿಲ್ಲ, ಅದನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ಅದರಿಂದಾಗಿ ಇವತ್ತು ಯಾವ ರೀತಿ ಕರಾವಳಿ ಭಾಗಕ್ಕೆ ಅನ್ಯಾಯ ಆಗಿದೆ, ಖಂಡಿತವಾಗಿ ಅನ್ಯಾಯವನ್ನು ಸಹಿಸುವಂಥದ್ದು, ಆ ಅನ್ಯಾಯವನ್ನು ಎದುರಿಸುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೆ ನ್ಯಾಯ ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಅದರ ಜೊತೆಗೆ ಇನ್ನೊಂದು ನಾಟಕ ಕಂಪನಿ ಉಡುಪಿಯಲ್ಲಿ ಪ್ರಾರಂಭ ಆಗಿದೆ. ತಾವೆಲ್ಲ ನೋಡಿರ್ಬೋದು, ಪ್ರಕಾಶ್ ಶಿರಾಜ್ ಅಂತ ನಮ್ಮ ಈ ಕಲಾವಿದರನ್ನು ಒಟ್ಟು ಮಾಡಿ ಕಲಾವಿದರನ್ನು ಕೂಡ ಅವರ ತಲೆಗೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿ ಅವರನ್ನು ಮತಾಂತರ ಇರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಆಮಿಷ ನೋಡುವಂಥ ಕೆಲಸ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರೇ, ತಾವು ಕರಾವಳಿಯವರು, ತಮಗೆ ತುಳು ಗೊತ್ತಾಗ್ತದೆ, ಕನ್ನಡ ಅರ್ಥ ಆಗ್ತದೆ. ಅದರಿಂದಾಗಿ ತುಳುವಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ತುದೇಕೆ ಜಾಸ್ತಿ ಅಡಲ, ಕಡಲ ಜಾಸ್ತಿ ಅಬುಜ ಅಂತ. ಯಾಕಂದ್ರೆ ತುದೇಕೆ ಜಾಸ್ತಿ ಅಲ್ಲ, ಕಡಲ ಜಾಸ್ತಿ. ಅದರಿಂದಾಗಿ ಪ್ರಕಾಶ್ ಅವರೇ, ರಾಜ್ ಅವರೇ, ಇದನ್ನು ಅರ್ಥ ಮಾಡಿ ನಿಮ್ಮನ್ನು ಇಲ್ಲಿಂದ ಬಂದು ಏನಾದ್ರು ಅಧಿಕ ಪ್ರಸಂಗ ಮಾಡಿದರೆ ಆ ಅರಬ್ಬಿ ಸಮುದ್ರದಲ್ಲಿ ನೀವು ಹೇಳ್ಬೇಕಾಗ್ತದೆ. ಅದರಿಂದಾಗಿ ನಿಮ್ಮ ಜೀವನ ಮೀನಿಗೆ ಆಹಾರ ಆಗುವುದು ಮುಂದಿನ ದಿನಗಳೇ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಹೇಳಲಿಕ್ಕೆ ಬಯಸಿದ್ದೇನೆ. ಖಂಡಿತವಾಗಿಯೂ ಮಾತನಾಡುವ ಸಂದರ್ಭ ಇದಲ್ಲ. ನಾವೆಲ್ಲರೂ ದಿನನಿತ್ಯದ ನಮ್ಮ ಜೀವನದಲ್ಲಿ ಇವತ್ತಿನಿಂದ ದೇಶಕ್ಕಾಗಿ ನರೇಂದ್ರ ಮೋದಿಯ ಪರವಾಗಿ ನಾವೆಲ್ಲರೂ ಎದ್ದು ನಿಲ್ಲಬೇಕು. ಪ್ರಾಣ ಹೋಗೋ ತನಕ ಆದರೂ ಕೂಡ ನಾನಂತೂ ಸಿದ್ಧ, ನರೇಂದ್ರ ಮೋದಿಗೆ ಜೀವ ಕೊಡಲಿಕ್ಕೂ ಸಿದ್ಧ. ಖಂಡಿತವಾಗಿ ಇಂಥ ವ್ಯಕ್ತಿಗಳನ್ನು ಕಳಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ಈ ಒಂದು ವೇದಿಕೆಯಲ್ಲಿ ಒಂದು ಒಳ್ಳೆಯ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಇವತ್ತು ಬ್ಯಾರಿಗಳ ಇಂಜಿಲನ್ನು ಬೂಟನ್ನು ಹಾಕುವಂಥ ಅಧಿಕಾರಿಗಳಿದ್ದಾರೆ. ಇವತ್ತು ಬಹಳಷ್ಟು ಮದ್ರಸೆಗಳಿಗೆ ಪರ್ಮಿಷನ್ ಕೊಡ್ತಾರೆ, ಬಹಳಷ್ಟು ಮತಾಂತರ ಕೇಂದ್ರಗಳಿಗೆ ಪರ್ಮಿಷನ್ ಕೊಡ್ತಾರೆ. ಖಂಡಿತವಾಗಿಯೂ ಯಾರ ಕುಮ್ಮಕ್ಕಿನಿಂದ ಈ ರೀತಿ ನೀವು ಅಕ್ರಮವಾಗಿ ನಮ್ಮ ಮದ್ರಾಸ್ ಇರ್ಬೋದು ಮತಾಂತರ ಕೇಂದ್ರಗಳಿಗೆ ಅನುಮತಿ ಕೊಟ್ಟರೆ ಒಂದಿನ ನಿಮ್ಮ ಮನೆಗೆ ನುಗ್ಗಿ ಯಾವ ರೀತಿ ಅದಕ್ಕೆ ಪ್ರತೀಕಾರ ಕೊಡಬೇಕಾಗ್ತದೆ, ಒಂದು ಪರಿಣಾಮ ಎದುರಿಸಬೇಕಾಗ್ತದೆ. ಅದರಿಂದಾಗಿ ಈ ಸಭೆಯ ಮೂಲಕ ದೇಶ ವಿರೋಧಿಗಳಿಗೆ ಸಹಕಾರ ನೀಡುವ ಅಧಿಕಾರಿಗಳಿಗೆ ಕೂಡ ಎಚ್ಚರಿಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.